ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನಾವಿವತ್ತು JP ನಗರ್ ಫಸ್ಟ್ ಫೇಸ್ ಅಲ್ಲಿರೋ IIAHS ಗ್ರೇಸ್ ಅಂಡ್ ಗ್ಲೋ ಕ್ಲಿನಿಕ್ಗೆ ಬಂದಿದ್ದೀವಿ. ಸೊ ಇಲ್ಲಿ PRP ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ PRP ಟ್ರೀಟ್ಮೆಂಟ್ ಅಂದ್ರೆ ಏನು, ಇದರ ಪ್ರೊಸೀಜರ್ ಹೇಗಿರುತ್ತೆ, ಹಾಗೆ ಎಷ್ಟು ಸಿಟ್ಟಿಂಗ್ ಬರಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು. ಕಾಜಲ್ ಅವರೇ, ವೆಲ್ಕಮ್ ಟು ದ ಶೋ. ಹಾಯ್ ಕಾಜಲ್ ಅವರೇ, ಫಸ್ಟ್ ನಮ್ಗೆ ಹೇಳಿ, ಈ PRP ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ. ಈ PRP ಟ್ರೀಟ್ಮೆಂಟ್ ಅನ್ನೋದು ಅದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ನಾವು ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಹೇರ್, ಅದು ಸ್ಕಿನ್ಗೂ ಮಾಡ್ತಾ ಹೋಗ್ತೀವಿ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಇಟ್ಸ್ ಅ ಗ್ರೋತ್ ಫ್ಯಾಕ್ಟರ್ ಅನ್ನೋದು, ಅದು ಹೇರ್ ರಿಸ್ಟೋರೇಷನ್ ಪ್ರೋಗ್ರಾಮ್ಗೆ ಯೂಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಇವಾಗ ಥಿನ್ನಿಂಗ್ ಇರೋರಿಗೆ ಅದರಲ್ಲಿ ನಮಗೆ ಸ್ಟೇಜಸ್ ಇರುತ್ತೆ, ಹೇರ್ ಫಾಲ್ ಸ್ಟೇಜಸ್ ಅಂತ. ಸೊ ಆ ಸ್ಟೇಜಸ್ ಅಲ್ಲಿ ಫಸ್ಟ್ ಸ್ಟೇಜ್ ಇಂದ 4th to 5th ಸ್ಟೇಜ್ ವರೆಗೂ ನಾವು PRP ಮಾಡ್ತೀವಿ. ಆಫ್ಟರ್ 5th ಸ್ಟೇಜ್ ಏನಾಗುತ್ತೆ, ತುಂಬಾ ಬಾಲ್ಡ್ನೆಸ್ ಆಗ್ತಾ ಹೋಗುತ್ತೆ. ಅಲ್ಲಿ ನ್ಯಾಚುರಲ್ ಆಗಿ ಗ್ರೋತ್ ನಾವು ಕೊಡಕ್ಕಾಗಲ್ಲ. ಅಂದ್ರೆ ಈ ಗ್ರೋತ್ ಫ್ಯಾಕ್ಟರ್ ಏನಿದೆಯೋ ಅಷ್ಟೊಂದು ಎಫೆಕ್ಟಿವ್ ಆಗಿ ನಿಮ್ಗೆ ಕಾಣಿಸ್ಕೊಳಕ್ ಹೋಗಲ್ಲ, ಬಿಕಾಸ್ ಅಲ್ಲಿ ಪೋರ್ಸ್ ಇರುತ್ತಲ್ವಾ, ಆ ಪೋರ್ಸ್ ಅಲ್ಲಿ ನಿಮ್ಗೆ ಫಾಲಿಕಲ್ಸ್ ಅನ್ನೋದು ಆಬ್ಸೆಂಟ್ ಆಗಿರುತ್ತೆ. ಸೊ ಆ ಫಾಲಿಕಲ್ ಅಲ್ಲಿ ನಾವು ಇಂಜೆಕ್ಟ್ ಮಾಡಿದಾಗ ಅದು ಗ್ರೋತ್ ಆಗೋ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, 1st to 4th ಸ್ಟೇಜ್ to 5th ಸ್ಟೇಜ್ ವರೆಗೂ ನಾವು PRP ಮಾಡಬಹುದು. ಆ PRP ಟ್ರೀಟ್ಮೆಂಟ್ ಅಲ್ಲಿ ನಾವು ಮಂತ್ಲಿ ಒನ್ಸ್ ಡ್ಯೂರೇಷನ್ ಇರುತ್ತೆ. PRP ಟ್ರೀಟ್ಮೆಂಟ್ ಅಂತಂದ್ರೆ ಇವಾಗ ಹೇಗಿರ್ಬೋದು ಅಂತಾನು ನಿಮ್ಗೆ ಡೌಟ್ ಬರ್ಬೋದು. ಸೊ ಇದು ಓನ್ ಬ್ಲಡ್ ಅಂದ್ರೆ ಯಾರಿಗಾದ್ರೂ ಪೇಷಂಟ್ಸ್ಗೆ ಇಲ್ಲ ಕ್ಲೈಂಟ್ಸ್ಗೆ ತುಂಬಾ ಥಿನ್ನಿಂಗ್ ಆಗ್ತಾ ಇದೆ ಅಂತಂದಾಗ ನಾವು ಫಸ್ಟ್ ಅವ್ರಿಗೆ ಕನ್ಸಲ್ಟ್ ಮಾಡಿ ಅವ್ರ ಹೇರ್ ಟೆಸ್ಟ್ ಮಾಡಿಕೊಂಡು ಮೈಕ್ರೋಸ್ಕೋಪಿಕ್ ವ್ಯೂ ಮಾಡಿ, ಆ ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅವ್ರ ಸ್ಟೇಜಸ್ ಹೇಗಿದೆ, ಸೊ ಅವ್ರಿಗೆ ಪೋರ್ಸ್ ಯಾವ ತರ ಇದೆ ಅಂತ. ಅದು ಆದ್ಮೇಲೆ ನಾವು ಅವ್ರಿಗೆ ಬ್ಲಡ್ ಟೆಸ್ಟ್ ನ ಸಜೆಸ್ಟ್ ಮಾಡ್ತೀವಿ. ಕೆಲವೊಂದು ಮ್ಯಾಂಡೇಟರಿ ಟೆಸ್ಟ್ ಬೇಕಾಗುತ್ತೆ. ಸೊ ಇವಾಗ ಅವ್ರಿಗೆ ಪ್ಲೇಟ್ಲೆಟ್ಸ್ ನ ನಾವು ಇಂಜೆಕ್ಟ್ ಮಾಡಕ್ ಹೋಗ್ತಾ ಇರೋದ್ರಿಂದ ಅವ್ರ ಪ್ಲೇಟ್ಲೆಟ್ ಕೌಂಟ್ ಹೇಗಿದೆ. ಆಮೇಲೆ ಕೆಲವೊಂದು ಮ್ಯಾಂಡೇಟರಿ ಟೆಸ್ಟ್ ಇರುತ್ತೆ ಡ್ಯೂ ಟು ಸೇಫ್ಟಿ ಪರ್ಪಸ್. ನಾರ್ಮಲ್ ಆಗಿ HIV ಇರ್ಬೋದು, HB-SAG ಇರ್ಬೋದು, ಇಲ್ಲ ವೈಟಮಿನ್ ಟೆಸ್ಟ್ ಇರ್ಬೋದು. ಅದನ್ನ ನಾವು ಟೆಸ್ಟ್ಗೆ ಅವರಿಗೆ ಕೊಟ್ಬಿಟ್ಟು ಆಮೇಲೆ ರಿಪೋರ್ಟ್ಸ್ ಬಂದ ಮೇಲೆನೆ ಆ PRP ಪ್ರೊಸೀಜರ್ಗೆ ನಾವು ಪ್ರೊಸೀಡ್ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟು ಬ್ಲಡ್ ಡ್ರಾ ಮಾಡ್ತೀರಾ ನೀವು? ಬೇಸಿಕಲಿ ಅದು 18 ml to 20 ml ನ ನಾವು ಡ್ರಾ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಡ್ರಾ ಮಾಡಿದ್ಮೇಲೆ ಡಬಲ್ ಸ್ಪಿನ್ನಿಂಗ್ ಅಂತ ಪ್ರೊಸೀಜರ್ ಇರುತ್ತೆ. ಆ ಬ್ಲಡ್ ಡ್ರಾ ಮಾಡಿರುವಂತ ಬ್ಲಡ್ ನ ನಾವು ಟ್ಯೂಬಲ್ಲಿ ಹಾಕಿ ಆ ಟ್ಯೂಬ್ ಅನ್ನ ನಾವು ಸೆಂಟ್ರಿಫ್ಯೂಸ್ ಮಷಿನ್ಗೆ ಇಡ್ತೀವಿ. ಆ ಸೆಂಟ್ರಿಫ್ಯೂಸ್ ಮಷಿನ್ ಅಲ್ಲಿ 2 ಲೇಯರ್ ಆಗುತ್ತೆ. ಫಸ್ಟ್ ಸ್ಪಿನ್ನಿಂಗ್ ಅಲ್ಲಿ 2 ಲೇಯರ್ಸ್ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಒಂದು ಬಂದ್ಬಿಟ್ಟು RBC ಇರುತ್ತೆ, ದಟ್ ವಿಲ್ ಸೆಟಲ್ ಡೌನ್, ಅಂದ್ರೆ ಆ ಟ್ಯೂಬ್ಸ್ ಅಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ. ಮೇಲ್ಗಡೆ ಬಂದಿರುವಂತಹ ಲಿಕ್ವಿಡ್ ಅನ್ನ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಆ ಪ್ಲಾಸ್ಮಾನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತೆ ಇನ್ನೊಂದ್ಸರಿ ಡಬಲ್ ಸ್ಪಿನ್ನಿಂಗ್ ಇಡ್ತೀವಿ. ಬಿಕಾಸ್ ನಮ್ಗೆ ಬೇಕಾಗಿರೋದು ರಿಚ್ ಪ್ಲಾಸ್ಮಾ. ಅದರಲ್ಲಿ ನಮ್ಗೆ ಪೂರ್ ಪ್ಲಾಸ್ಮಾನು ಇರುತ್ತೆ. ಕೆಲವೊಬ್ಬರಿಗೆ ಪ್ಲೇಟ್ಲೆಟ್ ಕೌಂಟ್ಸ್ ಸ್ವಲ್ಪ ಕಮ್ಮಿ ಇದೆ, ಇಲ್ಲ ತುಂಬಾನೇ ಕಮ್ಮಿ ಇದೆ ಅಂತಂದ್ರೆ ಈ ಪ್ರೊಸೀಜರ್ ನಾವು ಮಾಡಕ್ ಹೋಗಲ್ಲ. ಬಿಕಾಸ್ ಪ್ಲೇಟ್ಲೆಟ್ಸ್ ನಮ್ಗೆ ತುಂಬಾ ಬೇಕಾಗುತ್ತೆ. ಆ ಪ್ಲೇಟ್ಲೆಟ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಸೆಕೆಂಡ್ ಸ್ಪಿನ್ನಿಂಗ್ ಆದ್ಮೇಲೆ ಅದನ್ನ ನಾವು ಸ್ಕ್ಯಾಲ್ಪ್ ಕ್ಲೆನ್ಸ್ ಮಾಡಿ ಆಮೇಲೆ ಇಂಜೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಎಷ್ಟು ಸಿಟ್ಟಿಂಗ್ ಬರ್ಬೇಕಾಗುತ್ತೆ ನಾವು? ಈಗ ಅವರು 4th ಸ್ಟೇಜ್ ಅಲ್ಲಿ ಇದ್ದಾರೆ ಅಂತಂದ್ರೆ ಮಿನಿಮಮ್ 6 to 8 ಸೆಷನ್ಸ್ ಅವ್ರಿಗೆ ಗೊತ್ತಾಗೋದಕ್ಕೆ ಬೇಕೇ ಬೇಕು. ಅಂದ್ರೆ 6 sessions to 8 sessions ಎವ್ರಿ ಮಂತ್ ಒನ್ಸ್ ಮಾಡಿಸ್ಕೊಂಡು ಮೇಂಟೆನೆನ್ಸ್ ಸೆಷನ್ಸ್ ಅಕಾರ್ಡಿಂಗ್ ಆಗಿ ಅವ್ರಿಗೆ ಹೋಗ್ತಾ ಇರುತ್ತೆ. ಇನ್ ಕೇಸ್ ಅವ್ರಿಗೆ ತುಂಬಾ ಹೇರ್ ಥಿನ್ನಿಂಗ್ ಇದೆ, ಪೋರ್ಸ್ ಅಲ್ಲಿ ಫಾಲಿಕಲ್ಸ್ ತುಂಬಾ ಕಮ್ಮಿ ಇದೆ ಅಂತಂದ್ರೆ ಮೇಂಟೆನೆನ್ಸ್ ಸೆಷನ್ಸ್ ಬರೋದು ತುಂಬಾ ಲೈಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ 3 months ಒನ್ಸ್ ಇಲ್ಲ 6 months ಒನ್ಸ್ ಮೇಂಟೆನೆನ್ಸ್ ಸೆಷನ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ಎವ್ರಿ ಮಂತ್ ನಾವು ಬರ್ತಾ ಇರ್ಬೇಕಾ PRP ಟ್ರೀಟ್ಮೆಂಟ್ ತಗೊಂಡ್ರೆ? ಇನಿಷಿಯಲಿ ಬರ್ಬೇಕಾಗುತ್ತೆ. ಸೊ ಇವಾಗ ಫಸ್ಟ್ ಕನ್ಸಲ್ಟೇಷನ್ ಆಗಿದ ತಕ್ಷಣ ಅವರಿಗೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಅವ್ರಿಗೆ PRP ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಅದು ಎವ್ರಿ ಮಂತ್ ಒನ್ಸ್ ಅವರು ಇಂಟರ್ವೆಲ್ ಟೈಮಿಂಗ್ ಬಂದ್ಬಿಟ್ಟು ಮಂತ್ಲಿ ಒನ್ಸ್ ಇರುತ್ತೆ. ಸೊ ಎವ್ರಿ ಮಂತ್ ಒನ್ಸ್ ಅವ್ರಿಗೆ 18 to 20 ml ಬ್ಲಡ್ ಡ್ರಾ ಮಾಡಿ, ಸೊ ಅದನ್ನೇ ಅವರು ಹೇಗ್ ಪ್ರೊಸೀಜರ್ ಇರುತ್ತೋ ಅದನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಅದು ಅವ್ರಿಗೆ ಅಟ್ಲೀಸ್ಟ್ 6 sessions to 8 sessions ಕಂಟಿನ್ಯೂ ಆಗಿ ಮಂತ್ಲಿ ಒನ್ಸ್ ತಗೋಬೇಕಾಗುತ್ತೆ. 8 sessions ಆದ್ಮೇಲೆ ಅವರು ಸ್ಕ್ಯಾಲ್ಪ್ ಅನ್ನು ಚೆಕ್ ಮಾಡಿದ್ಮೇಲೆ ತುಂಬಾ ಥಿಕ್ನೆಸ್ ಬಂದಿದೆ ಅಂತಂದ್ರೆ ಮೇಂಟೆನೆನ್ಸ್ ಸೆಷನ್ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಅವ್ರಿಗೆ ಏನಾದ್ರು ಮತ್ತೆ ಸ್ವಲ್ಪ ಹೇರ್ ಫಾಲ್ ಇದೆ, ಇಲ್ಲ ತುಂಬಾನೇ ಅವ್ರಿಗೆ ಪೋರ್ಸ್ ಅಲ್ಲಿ ಫಾಲಿಕಲ್ಸ್ ತುಂಬಾ ಕಡಿಮೆ ಇದೆ ಅಂತಂದ್ರೆ ಮೇಂಟೆನೆನ್ಸ್ ಸೆಷನ್ ಬರೋದು ತುಂಬಾ ಒಳ್ಳೇದು. ಅಂದ್ರೆ ಎಷ್ಟು ತಿಂಗಳ ನಂತರ ನಾವು ಅಲ್ಲಿ ಹೇರ್ ನ ಕಾಣಬಹುದಾಗುತ್ತೆ? ಆಫ್ಟರ್ 3 sessions. ಸೊ ಇನಿಷಿಯಲ್ ಆಗಿ ಅವ್ರಿಗೆ 3 sessions ವರೆಗೂ ಪೋರ್ಸ್ ಇರುತ್ತೆ, ಬಟ್ ಫಾಲಿಕಲ್ಸ್ ಅದ್ರಲ್ಲಿ ಡೆವಲಪ್ ಆಗೋದಕ್ಕೆ ಮಿನಿಮಮ್ 3 months ತಗೊಳುತ್ತೆ. ಅಂದ್ರೆ ಈ ಹೊಸ ಕೂದಲು ಏನ್ ಬಂದಿರುತ್ತೆ ಅದು ಹೇರ್ ಫಾಲ್ ಆಗಲ್ವಾ? ಈಗ ಹೊಸದಾಗಿ ಬಂದಿರುವಂತ ಹೇರ್ ಏನಿರುತ್ತೋ ಅದ್ರ ಲೈಫ್ ಸೈಕಲ್ ಬಂದ್ಬಿಟ್ಟು ನಾರ್ಮಲ್ ಆಗೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಹೇರ್ ಬೆಳೀತಾ ಇದೆ ಅಂತಂದ್ರೆ ಅದು ನಾರ್ಮಲ್ ಆಗಿ 5 years ಇರುತ್ತೆ. ಒಂದು ಹೇರ್ ಫಾಲಿಕಲ್ ಬಂದ್ಬಿಟ್ಟು ಮಿನಿಮಮ್ 5 years ಇದ್ರೆ ಅದು ಹೆಲ್ದಿ ಹೇರ್ ಗ್ರೋತ್ ಅಂತ ಹೇಳ್ತೀವಿ. ಅವ್ರಿಗೆ ಥಿನ್ನಿಂಗ್ ಆಲ್ರೆಡಿ ಆಗ್ತಾ ಇರೋದಕ್ಕೆ ನಾವೇನ್ ಮಾಡ್ತೀವಿ, PRP ಕೊಡ್ತಾ ಹೋಗ್ತೀವಿ. ಪ್ಲಸ್ ಅವ್ರಿಗೆ ನ್ಯೂಟ್ರಿಷನ್ ಬೇಕಾಗುತ್ತೆ, ಇಂಟರ್ನಲ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಪೋಸ್ಟ್ ಕೇರ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವ್ರಿಗೆ ಶಾಂಪೂಸ್ ಇರ್ಬೋದು,
ಆಮೇಲೆ ಸಿರಮ್ ಇರ್ಬೋದು, ಆಮೇಲೆ ಲಿಕ್ವಿಡ್ಸ್ ಇರ್ಬೋದು, ಸ್ಕ್ಯಾಲ್ಪ್ಗೆ ಅಪ್ಲಿಕೇಶನ್ಗೆ ಅಂತ ಕೊಟ್ಟಿರ್ತೀವಿ. ಇವಾಗ ಆಲ್ರೆಡಿ ಹೇರ್ ಫಾಲ್ ಸ್ಟೇಜ್ ಅಲ್ಲಿ ಇರೋದು ಫಾಲ್ ಆಗ್ತಾ ಇರುತ್ತೆ, ಅಟ್ಲೀಸ್ಟ್ 3 months ವರೆಗೂ ಟೈಮ್ ತಗೊಳುತ್ತೆ, ಬಿಕಾಸ್ ಅದು ಆಲ್ರೆಡಿ ಸ್ಟೇಜ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ ಫಾಲಿಂಗ್ ಸ್ಟೇಜ್ ಅಲ್ಲಿ. ಆ ಫಾಲಿಂಗ್ ಸ್ಟೇಜ್ ನ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ, ಅದನ್ನ ಮತ್ತೆ ಅನಾಜನ್ ಫೇಸ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಟ್ಸ್ ಲೈಕ್ ಅನಾಜನ್ ಫೇಸ್ಗೆ ಸ್ಟೇಜ್ ಹೋಯ್ತು ಅಂತಂದ್ರೆ ಅದು ಅಟ್ಲೀಸ್ಟ್ ಒಂದು 5 years ವರೆಗೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇದಕ್ಕೆ ಏನಾದ್ರೂ ಏಜ್ ಲಿಮಿಟ್ ಏನಾದ್ರೂ ಇದೆಯಾ, ಅಂದ್ರೆ ಆಫ್ಟರ್ 18 ಮಾಡಿಸ್ಬೇಕು? ಹೌದು, ಬಿಫೋರ್ ಹೌದು. ಸೊ ಹೇರ್ ಥಿನ್ನಿಂಗ್ ಅನ್ನೋದು, ಹೇರ್ ಫಾಲ್ ಅನ್ನೋದು, ಡಿಫ್ಯೂಸ್ಡ್ ಹೇರ್ ಫಾಲ್ ಅಂತ ಒಂದಿದೆ, ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಒಂದು ಹೇರ್ ಫಾಲ್ ಇದೆ. ಈ 2 ಸ್ಟೇಜಸ್ ನಾರ್ಮಲ್ ಆಗಿ 18 years ಆದ್ಮೇಲೆನೆ ಬರುತ್ತೆ. ಬಿಫೋರ್ 18 ಅಂತಂದ್ರೆ ನಾವು ಸಪ್ಲಿಮೆಂಟ್ಸ್ ಕೊಟ್ಟು ಅವ್ರಿಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ಕೊಟ್ಟು ಅವ್ರಿಗೆ ಹೋಮ್ ಕೇರ್ ರೆಮಿಡೀಸ್ ಮಾಡಿ ಅಂತ ಹೇಳ್ತೀವಿ. 18 years ಆದ್ಮೇಲೆನೆ ವಿ ವಿಲ್ ಪ್ರಿಫರ್ ಟು ಡೂ ದ PRP. ಅಂದ್ರೆ ಈಗ ನಾವು PRP ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಕೆಲವೊಬ್ರು ಹೇರ್ ಕಲರ್ ಮಾಡ್ಕೊಂಡಿರ್ತಾರೆ, ಸೊ ಅದು ಮಾಡ್ಕೊಂಡ್ರೆ ಓಕೆನಾ? ಹೇರ್ ಕಲರಿಂಗ್ ಬಿಫೋರ್ PRP ಮಾಡಿಸ್ಕೊಳ್ಳೋದು ಬೇಡ, ಬಿಕಾಸ್ ಸ್ಕ್ಯಾಲ್ಪ್ ಅಲ್ಲಿ ಸ್ವಲ್ಪ ಟ್ರೇಸಸ್ ಇರ್ಬೋದು, ಇಲ್ಲ ಸ್ಟೇನ್ ಆಗಿರುತ್ತೆ. ಅದನ್ನ ಮಾಡಿಸಿದ್ಮೇಲೆ ವಿ ವಿಲ್ ಅವಾಯ್ಡ್ ಟು ಡೂ ಇಟ್ ಆಕ್ಚುಲಿ. ಸೊ ಇನ್ ಕೇಸ್ ಬಿಫೋರ್ ಪ್ರೊಸೀಜರ್ ಅಂದ್ರೆ ಅಟ್ಲೀಸ್ಟ್ 1 week to 10 days ಬಿಫೋರ್ ಇರಬೇಕು. ಅಂಡ್ ಆಫ್ಟರ್ ಟ್ರೀಟ್ಮೆಂಟ್ ಆಲ್ಸೋ ಅಟ್ಲೀಸ್ಟ್ 1 week ಆದ್ಮೇಲೆ ಹೇರ್ ಕಲರ್ ಅಪ್ಲೈ ಮಾಡೋದು ಒಳ್ಳೆ. ಮಾಡ್ಬೋದು, ಕಲರಿಂಗ್ ಮಾಡ್ಬೋದು, ನೋ ಇಶ್ಯೂಸ್, ಮಾಡ್ಬೋದು. ಅಂದ್ರೆ ಇವಾಗ ನಾವು ನೋಡ್ತಾ ಇದ್ವಿ ಡಯಾಬಿಟಿಸ್ ಅಂತೂ ಇದ್ದೇ ಇರುತ್ತೆ, ಸೊ ಅಂಥವ್ರು ಕೂಡ PRP ಟ್ರೀಟ್ಮೆಂಟ್ ತಗೋಬಹುದಾ? ಇಲ್ಲ, ಡಯಾಬಿಟಿಸ್ ಲೆವೆಲ್ ಇರೋರಿಗೆ ಸೊ ನಾವು ಅವ್ರಿಗೆ ಬ್ಲಡ್ ಟೆಸ್ಟ್ ಅನ್ನೋದು ಇದಕ್ಕೆ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಬಿಫೋರ್ PRP ಬ್ಲಡ್ ಟೆಸ್ಟ್ ಕೆಲವೊಂದು ಮ್ಯಾಂಡೇಟರಿ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಈ ಟೆಸ್ಟ್ ಮಾಡಿಸಿರ್ತೀವಿ. ಸೊ ಅವ್ರಿಗೆ ತುಂಬಾನೇ ಜಾಸ್ತಿ ಡಯಾಬಿಟಿಕ್ ಲೆವೆಲ್ ಇದೆ ಅಂತಂದ್ರೆ ವಿ ವಿಲ್ ನಾಟ್ ಡೂ ದ ಟ್ರೀಟ್ಮೆಂಟ್, ಬಿಕಾಸ್ ಅವ್ರಿಗೆ ಹೀಲಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಯಾರಿಗೆ PRP ಮಾಡ್ಬೇಕಂತಂದ್ರೆ ಹೀಲ್ ಆಗ್ಬೇಕದು. ಸೊ ಅಟ್ಲೀಸ್ಟ್ ಅದಕ್ಕೋಸ್ಕರನೇ ಮಂತ್ಲಿ ಒನ್ಸ್ ಅಂತ ಟ್ರೀಟ್ಮೆಂಟ್ ಇಟ್ಟಿರ್ತೀವಿ. 28 days ಅನ್ನೋದು ಇಟ್ಸ್ ಮತ್ತೆ ಸೆಲ್ ಜನರೇಷನ್ ಆಗುವಂತ ಟೈಮ್ ಅದು. ಸೊ ಅದಕ್ಕೋಸ್ಕರನೇ ಹೀಲಿಂಗ್ಗೋಸ್ಕರ ಅಂತ ವಿ ವಿಲ್ ಲೀವ್ ದ ಟೈಮ್ ಫಾರ್ 28 to 30 days. ನಾರ್ಮಲಿ ಡಯಾಬಿಟೀಸ್ ಇರೋರಿಗೆ ವಿ ವಿಲ್ ನಾಟ್ ರೆಕಮೆಂಡ್ ದ PRP ಟ್ರೀಟ್ಮೆಂಟ್. ಓಕೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದ್ವಿ, ಹಾಲಿವುಡ್ ಸ್ಟಾರ್ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಅಲೋಪೇಶಿಯಾ ಅಂತ ಇದ್ದೇ ಇದೆ. ಸೊ ಅಲೋಪೇಶಿಯಾ ಇರೋರಿಗೆ ಈ ಟ್ರೀಟ್ಮೆಂಟ್ ಬೆಸ್ಟಾ? ಅಲೋಪೇಶಿಯಾ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಹೇರ್ ಫಾಲ್. ಸೈಂಟಿಫಿಕ್ ವರ್ಡ್ ಅಲ್ಲಿ ಅಲೋಪೇಶಿಯಾ ಅಂತ ಹೇಳ್ತೀವಿ. ಅದರಲ್ಲಿ 2 types ಬರುತ್ತೆ. ಮತ್ತೆ ಅಲೋಪೇಶಿಯಾ ಎರಿಯೇಟಾ ಅನ್ನೋದು ಇಟ್ಸ್ ಆಟೋಇಮ್ಯೂನ್ ಡಿಸಾರ್ಡರ್. ಅದನ್ನ ನಾವು ಇಂಜೆಕ್ಟ್ ಮಾಡಕ್ ಆಗಲ್ಲ, ಬಿಕಾಸ್ ಅದು ಆಲ್ರೆಡಿ ಅವರಿಗೆ ಇಮ್ಯೂನ್ ಪ್ರಾಬ್ಲಮ್ ಇರೋದ್ರಿಂದ ಅಲೋಪೇಶಿಯಾ ಏರಿಯೇಟಾ ಆಗುತ್ತೆ. ಸೊ ಬೇಸಿಕಲಿ ಡರ್ಮಟಾಲಜಿಸ್ಟ್ ಕಂಡೀಷನ್ ಇರೋರಿಗೆ ವಿ ವಿಲ್ ನಾಟ್ ರೆಕಮೆಂಡ್ ದಿಸ್ ಟ್ರೀಟ್ಮೆಂಟ್ಸ್. ಸೊ ಅದರಲ್ಲಿ ನಾವು ಡರ್ಮಟಾಲಜಿಸ್ಟ್ ಹತ್ರ ಅವರಿಗೆ ಪ್ರಿಫರ್ ಮಾಡಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಆಮೇಲೆ PRP ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ PRP ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಇಂಜೆಕ್ಷನ್ ಎಲ್ಲ ನೀವು ಚುಚ್ತೀರಾ ತಲೆಗೆ, ಅಂದ್ರೆ ಸ್ಕ್ಯಾಲ್ಪಿಗೆ. ಸೊ ಅವಾಗ ಅನಸ್ತೇಶಿಯಾ ಏನಾದರೂ ಕೊಡ್ತೀರಾ? ತುಂಬಾ ಪೇನ್ಫುಲ್ ಆಗಿದೆ? ನೋ, ಇದು ಪೇನ್ ಇರುತ್ತೆ, ಬಟ್ ಇಟ್ಸ್ ವೆರಿ ಮಿನಿಮಲ್. ತುಂಬಾ ಅಂದ್ರೆ ಬೇರೆಬಲ್ ಪೇನ್ ಇರುತ್ತೆ. ಸೊ ಇಟ್ ಇಸ್ ಲೈಕ್ ಆಂಟ್ ಬೈಟ್ ಅಂತ ಹೇಳ್ತೀವಲ್ಲ, ಇರುವೆ ಕಚ್ಚದಂಗ್ ಅನ್ಸುತ್ತೆ. ಇಟ್ಸ್ ಲೈಕ್ ನಾಟ್ ರಿಕ್ವೈರ್ಡ್. ಸೊ ಎಲ್ಲರಿಗೂ ಅದು ಅವಶ್ಯಕತೆ ಇರಲ್ಲ. ತುಂಬಾ ಫೀಮೇಲ್ ಲೈಕ್ ತುಂಬಾ ಅವ್ರಿಗೆ ಸೆನ್ಸಿಟಿವ್ ಇರ್ತಾರೆ, ಸ್ವಲ್ಪ ಆಂಗ್ಸೈಟಿ ಇರುತ್ತೆ, ಅಂತವ್ರಿಗೆ ವಿ ವಿಲ್ ರೆಕಮೆಂಡ್ ಟಾಪಿಕಲ್ ಅನಸ್ತೇಶಿಯಾ, ಬಟ್ ನಾಟ್ ರೆಕಮೆಂಡೆಡ್ ಆಕ್ಚುಲಿ. ಅಂದ್ರೆ ಈಗ ಟೋಟಲ್ ಡ್ಯೂರೇಷನ್ ಎಷ್ಟಾಗುತ್ತೆ? ಅಂದ್ರೆ ಇಲ್ಲಿ ಬಂದ್ರೆ 1 hour ಹಿಡಿಯುತ್ತಾ, 2 hours ಹಿಡಿಯುತ್ತಾ? ಟೋಟಲ್ ಡ್ಯೂರೇಷನ್ ಎಷ್ಟು? ಓಕೆ, ಸೊ ಇದು ಬ್ಲಡ್ ಡ್ರಾ ಮಾಡಿದ್ಮೇಲೆ ಮಿನಿಮಮ್ 15 to 20 minutes ಒನ್ ಸ್ಪಿನ್ನಿಂಗ್ ಆಗುತ್ತೆ. ಅದಾದ್ಮೇಲೆ ಡಬಲ್ ಸ್ಪಿನ್ನಿಂಗ್ ಇನ್ನೊಂದು 15 minutes ಆಗುತ್ತೆ. ಸೊ ಇಟ್ಸ್ ಲೈಕ್ half an hour ಫಾರ್ ಸ್ಪಿನ್ನಿಂಗ್ ಅಂಡ್ ಅನದರ್ 20 minutes ಫಾರ್ ಇಂಜೆಕ್ಟಿಂಗ್. ಆಲ್ಮೋಸ್ಟ್ 1.5 hour ಟ್ರೀಟ್ಮೆಂಟ್ ಇದು ಆಗೇ ಆಗುತ್ತೆ. ಸೊ ಇವಾಗ ನಾವು ಜೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೂ ಕೂಡ ಈಗ ಬಿಯರ್ಡ್ ಬಗ್ಗೆ ಮಾತಾಡೋಣ. ಅವ್ರಿಗೆ ಕೆಲವೊಬ್ಬರಿಗೆ ಪ್ಯಾಚಸ್ ಇರುತ್ತೆ, ಈಗ ಫುಲ್ ಬಿಯರ್ಡ್ ಬಂದಿರಲ್ಲ. ಸೊ ಅವ್ರಿಗೂ ಕೂಡ PRP ಟ್ರೀಟ್ಮೆಂಟ್ ಇದೆಯಾ? ಮಾಡ್ಬೋದು. ಆ ಕಂಡೀಷನ್ ಅಲ್ಲಿ ಕೆಲವೊಬ್ಬರಿಗೆ ಡಿಸೀಸ್ ಇರುತ್ತೆ, ಅಂದ್ರೆ ಇಟ್ಸ್ ಲೈಕ್ ಅಲರ್ಜಿಕಲ್ ಡಿಸೀಸ್ ಇರುತ್ತೆ. ಫಸ್ಟ್ ನಾವು ಕನ್ಸಲ್ಟ್ ಮಾಡುವಾಗ ಅವ್ರದ್ದು ಹಿಸ್ಟ್ರಿ ಎಲ್ಲ ತಗೊಂಡ್ಮೇಲೆ ಅದು ನ್ಯಾಚುರಲ್ ಆಗಿ ಅವ್ರಿಗೆ ಗ್ರೋತ್ ಆಗ್ತಿಲ್ಲ ಅಂತಂದಾಗ ಈ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಇನ್ ಕೇಸ್ ಅವ್ರಿಗೆ ಏನಾದ್ರು ಅಲೋಪೇಶಿಯಾ ಅಂತ ಹೇಳಿದ್ವಿ, ಅಲೋಪೇಶಿಯಾ ಏರಿಯೇಟಾ ಅನ್ನೋದು ಹೇರ್ ಎಲ್ಲಿ ಗ್ರೋತ್ ಆಗ್ತಿರುತ್ತೋ ಅಲ್ಲಿ ಆಗ್ತಾ ಹೋಗುತ್ತೆ. ಕೆಲವೊಬ್ರಿಗೆ ಸ್ಕ್ಯಾಲ್ಪ್ ಅಲ್ಲಿ ಸ್ಟಾರ್ಟ್ ಆಗಿ ತುಂಬಾ ಅವ್ರು ಡಿಲೇ ಮಾಡಿದ್ದಾರೆ ಅಂತಂದ್ರೆ ಅದು ಬಿಯರ್ಡ್ಗೂ ಎಫೆಕ್ಟ್ ಆಗಿರುತ್ತೆ. ಅಂತ ಕಂಡೀಷನ್ ಅಲ್ಲಿ ವಿ ವಿಲ್ ನಾಟ್ ಡೂ ದ PRP. ಕಾಜಲ್ ಅವರೇ, ನಾವು ನೋಡಿದ್ದೀವಿ ಕೆಲವೊಬ್ರು ಪೇಷಂಟ್ನ PRP ಟ್ರೀಟ್ಮೆಂಟ್ ಆದ ನಂತರ ಅವ್ರಿಗೆ ಸ್ಕ್ಯಾಲ್ಪ್ ಅಲ್ಲಿ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಇದು ಸೈಡ್ ಇಫೆಕ್ಟಾ ಅಥವಾ ಏನಿದು? ಇದು ಆಕ್ಚುಲ್ ಆಗಿ ಇಂಜೆಕ್ಷನ್ ಆದ್ಮೇಲೆ ನಾರ್ಮಲ್ ಆಗಿ ಸ್ವಲ್ಪ ಸೆನ್ಸೇಷನ್ ಇರುತ್ತೆ ಎಲ್ಲರಿಗೂ. ಇಟ್ಸ್ ವೆರಿ ಕಾಮನ್. ಬಟ್ ಏನಂದ್ರೆ ಅವ್ರಿಗೆ ಪೋಸ್ಟ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತಲ್ವಾ. ಸೊ ನಾವು ಅದಕ್ಕೆ ಫಾಲೋ ಮಾಡೋ ತರ ನಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅವ್ರಿಗೆ. ಇವಾಗ ನಾವು ಇಂಜೆಕ್ಟ್ ಮಾಡೋ ಟೈಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ದಟ್ ವಿಲ್ ಲಾಸ್ಟ್ ಫಾರ್ ಓನ್ಲಿ 5 to 10 minutes. ಒಂದು ಮ್ಯಾಕ್ಸಿಮಮ್ ಒಂದು 10 minutes ವರೆಗೂ ಅಷ್ಟೇ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಪ್ರಿಕಾಷನ್ಸ್ ಅಂದ್ರೆ ಪೋಸ್ಟ್ ಕೇರ್ ನಾವು ಅವರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಹೇರ್ ವಾಶ್ ಮಾಡೋ ಹಾಗಿಲ್ಲ ಒಂದಿನ. 24 hours ಆದ್ಮೇಲೆ ಫಸ್ಟ್ ಪ್ಲೇನ್ ಕೋಲ್ಡ್ ವಾಟರ್ ಇಂದ ವಾಶ್ ಮಾಡ್ಕೊಂಡು ನಾವು ಸಜೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ಸ್ ಅನ್ನ ಅವರು ಯೂಸ್ ಮಾಡ್ಬೇಕಾಗುತ್ತೆ ಆಫ್ಟರ್ 24 hours. ಅಂದ್ರೆ ಸಿರಮ್ ಏನಾದ್ರು ಕೊಡ್ತೀರಾ? ಹೌದು, ಸಿರಮ್ ಕೊಡ್ತೀವಿ, ಶಾಂಪೂನು ಕೊಡ್ತೀವಿ ಅವ್ರಿಗೆ. ಅಂಡ್ ಆಲ್ಸೋ ಅವ್ರಿಗೆ ತುಂಬಾ ಡ್ರೈನೆಸ್ ಇದೆ ಅಂತಂದ್ರೆ ಒಂದು ಲಿಕ್ವಿಡ್ ತರ ಲೋಷನ್ ಬರುತ್ತೆ, ಆ ಲೋಷನ್ ಕೊಡ್ತೀವಿ.
ನಾವೀಗ ನೋಡ್ತಾ ಇದೀವಿ ತುಂಬಾ ಜನರಿಗೆ ಹೇರ್ ಫಾಲ್ ಆಗ್ತಾ ಇದೆ, ಹೇರ್ ಥಿನ್ನಿಂಗ್ ಆಗ್ತಾ ಇದೆ, ಬಾಲ್ಡ್ ಪ್ಯಾಚಸ್ ಇದೆ. ಸೊ ಇದು ಜೆನೆಟಿಕ್ ಕೂಡ ಆಗಿರ್ಬೋದಾ ಅಥವಾ ಸ್ಟ್ರೆಸ್ ರಿಲೇಟೆಡ್? ವೆರಿ ಗುಡ್ ಕ್ವೆಶನ್. ಇದು ಬಂದ್ಬಿಟ್ಟು ಡಿಫ್ಯೂಸ್ಡ್ ಹೇರ್ ಲಾಸ್ ಕಂಡೀಷನ್ ಅಂತ ಹೇಳಿದೆ, ಆಮೇಲೆ ಒಂದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳಿದೆ. ಇಟ್ಸ್ ಸಮಥಿಂಗ್ ಲೈಕ್ ಜೆನೆಟಿಕ್ ಅಂತ ಹೇಳ್ತಾರೆ. ಆ ಜೆನೆಟಿಕ್ ಹೇರ್ ಫಾಲ್ ಅಂತಂದ್ರೆ ಫಾದರ್ಗೆ ಏನಾದ್ರು ಬಾಲ್ಡ್ನೆಸ್ 50 years ಅಲ್ಲಿ ಬಂತು ಅಂತಂದ್ರೆ ಸನ್ಗೆ ಅಂದ್ರೆ ಮಗನ್ಗೆ 25 years ಇಂದಾನೆ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಆಮೇಲೆ ಅವ್ರು ಮಾಡುವಂತ ಲೈಫ್ ಸ್ಟೈಲ್ ಮೇಲೆ, ಅವ್ರದ್ದು ಯಾವ ತರ ಡಯಟ್ ಇದೆ ಅನ್ನೋದ್ರ ಮೇಲೆ, ಸೊ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡಿಂಗ್ ಫಾರ್ ನೆಕ್ಸ್ಟ್ ಜನರೇಷನ್. ಇದು ಜೆನೆಟಿಕ್ ಆಗಿನೂ ಇರುತ್ತೆ ಅಂಡ್ ಕೆಲವೊಬ್ಬರಿಗೆ ಡೆಫಿಷಿಯನ್ಸಿಯಿಂದಾನು ಆಗುವಂತ ಹೇರ್ ಫಾಲೂ ಇರುತ್ತೆ. ಅದು ಬಾಲ್ಡ್ನೆಸ್ ಸ್ಟೇಜ್ಗೆ ಹೋಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಜೆನೆಟಿಕ್ ಇನ್ ದ ಹೋಮ್. ಓಕೆ, ಆಫ್ಟರ್ ಟ್ರೀಟ್ಮೆಂಟ್ ಅವ್ರದ್ದು ಡಯಟ್ ಎಲ್ಲ ಹೇಗಿರಬೇಕು ಅದೆಲ್ಲ ಹೇಳ್ತೀರಾ ಸ್ವಲ್ಪ? ಹೌದು. ಸೊ ಇನಿಷಿಯಲಿ ನಾವು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಇವತ್ತೊಂದು ಸೆಷನ್ ಆಗಿದೆ ಅಂತ ಅನ್ಕೊಳ್ಳಿ, ಆ ಪೇಷಂಟ್ಗೆ 2-3 days ವರೆಗೂ ಸಪ್ಲಿಮೆಂಟ್ಸ್ ಏನು ತಗೊಳ್ಳೋ ಹಾಗಿಲ್ಲ. ಅಂದ್ರೆ ಇಂಟರ್ನಲ್ ಆಗಿ ನಾವು ಕೊಡ್ತೀವಿ ಅವ್ರಿಗೆ ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕೆ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್. ಸೊ ಅದನ್ನ 3 days ಆದ್ಮೇಲಿಂದ ಅವ್ರು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ದೇರ್ ಇಸ್ ನೋ ಅದರ್ ಸಚ್ ರಿಯಾಕ್ಷನ್ಸ್, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನಂದ್ರೆ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಆಫ್ಟರ್ ದಟ್ ಅವ್ರಿಗೆ ಸ್ವಲ್ಪ ಡಯಟ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರೋಟೀನ್ ಐಟಮ್ಸ್ ತಗೊಳಕ್ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ನ ಸ್ವಲ್ಪ ರೆಡ್ಯೂಸ್ ಮಾಡಕ್ ಹೇಳ್ತೀವಿ, ಅಂದ್ರೆ ರೈಸ್ ಐಟಮ್ಸ್. ಸೊ ನಾರ್ಮಲ್ ಆಗಿ ಹೇರ್ ಫಾಲ್ ಆಗುವಾಗ ಕಾರ್ಬೋಹೈಡ್ರೇಟ್ಸ್ ಇನ್ಕ್ರೀಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ಸ್ ನ ಸ್ವಲ್ಪ ರೆಡ್ಯೂಸ್ ಮಾಡಕ್ ಹೇಳಿ, ಆಮೇಲೆ ಸ್ವಲ್ಪ ವಿಟಮಿನ್ ಲೆವೆಲ್ ಅಂಡ್ ಪ್ರೋಟೀನ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ ಅವರಿಗೆ ಹೇಳ್ಕೊಡ್ತೀವಿ. ಅಂದ್ರೆ ಅನ್ನ ತಿನ್ಬಾರ್ದು. ನಾರ್ಮಲ್ ಆಗಿ ಅಟ್ಲೀಸ್ಟ್ ಅವರು 2 to 3 times ತಗೊಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ರೆಡ್ಯೂಸ್ ಮಾಡಬೇಕು. ಅಟ್ಲೀಸ್ಟ್ 1 time ರೆಡ್ಯೂಸ್ ಮಾಡ್ಕೊಂಡು ರಿಮೈನಿಂಗ್ 2 times ಅವ್ರಿಗೂ ನಾರ್ಮಲ್ ಆಗಿ ನಾವು ಹೇಳಿರುವಂತ ಡಯಟ್ ಚಾರ್ಟ್ ಏನಿರುತ್ತೋ ಅದು ಫಾಲೋ ಮಾಡಿದ್ರೆ ಸಾಕು. ಕಾಜಲ್ ಅವ್ರೆ, ಹಾಗೇನೆ ಈಗ ಕೋವಿಡ್ ಆದ ನಂತರ ತುಂಬಾ ಲೇಡೀಸ್ ಎಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ಸೊ ಅಂಥವ್ರು ಏನ್ ಮಾಡ್ಬೇಕು? PRP ಟ್ರೀಟ್ಮೆಂಟ್ ತಗೋಬಹುದಾ ಅಥವಾ ಕೋವಿಡ್ ಆಗಿ ಎಷ್ಟು ದಿನದ ನಂತರ ಅವ್ರು PRP ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ? ಓಕೆ. ಸೊ ಇವಾಗ ಕೋವಿಡ್ ಆದ್ಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿರ್ತಾರೆ. ಡ್ಯೂ ಟು ಕೋವಿಡ್ ನಮ್ಮ ಸೆಲ್ಸ್ ಅಲ್ಲೆಲ್ಲ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಹೇರ್ ಫಾಲ್. ನಾರ್ಮಲ್ ಆಗಿ ಟೈಫಾಯ್ಡ್ ಇರ್ಬೋದು, ಡೆಂಗು ಇರ್ಬೋದು, ಈ ತರ ವೈರಲ್ ಫೀವರ್ ಬಂದಾಗ್ಲೇನೆ ಹೇರ್ ಫಾಲ್ ಆಗ್ತಾ ಹೋಗುತ್ತೆ. ಸೊ ಕೋವಿಡ್ ಇಸ್ ಸಮಥಿಂಗ್ ಲೈಕ್ ವಿಚ್ ಇಸ್ ಲಿಟಲ್ ಮೋರ್ ಅಡ್ವಾನ್ಸ್ಡ್ ವೈರಲ್ ಫೀವರ್ ಅದು. ಸೊ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ವಿ ವಿಲ್ ನಾಟ್ ರೆಕಮೆಂಡ್ PRP ಇಮಿಡಿಯೇಟ್ಲಿ, ಬಿಕಾಸ್ ವ್ಯಾಕ್ಸಿನೇಷನ್ ತಗೊಂಡಿರ್ತಾರೆ. ಸೊ ಮಿನಿಮಮ್ ವ್ಯಾಕ್ಸಿನೇಷನ್ಗೂ ಈ ಟ್ರೀಟ್ಮೆಂಟ್ಗೂ 6 months ಗ್ಯಾಪ್ ಇದ್ರೆ ತುಂಬಾ ಒಳ್ಳೇದು. ಅಂಡ್ ಬಿಫೋರ್ ದಟ್ ನಾವು ಹೇಗಿದ್ರು ಅವ್ರಿಗೆ ಬ್ಲಡ್ ರಿಪೋರ್ಟ್ಸ್ ಅನ್ನೋದು ತುಂಬಾ ಮ್ಯಾಂಡೇಟರಿ ಆಗಿ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಅವ್ರ ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಬಂದ ಮೇಲೆನೆ ವಿ ವಿಲ್ ಪ್ರೊಸೀಡ್ ಫಾರ್ PRP. ಮಾಡಿಸ್ಕೊಳ್ಬಹುದು, ಬಟ್ ಟೈಮ್ ಪ್ರೊಸೀಜರ್ ಇರುತ್ತೆ. ಅಟ್ಲೀಸ್ಟ್ ಒಂದು ಹಾಫ್ ಇಯರ್ ಆದ್ರೂ ವೇಟ್ ಮಾಡ್ಬೇಕಾಗುತ್ತೆ. ಮಿನಿಮಮ್ 8 months ವೇಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಇನ್ ಬಿಟ್ವೀನ್ ದಟ್ ಏನ್ ಮಾಡ್ಬೇಕಂತಂದ್ರೆ ವಿ ವಿಲ್ ರೆಕಮೆಂಡ್ ದ ಪ್ರಾಡಕ್ಟ್ಸ್ ಟು ಯೂಸ್ ಇಟ್. ಎಕ್ಸ್ಟರ್ನಲಿ ಅಂಡ್ ಇಂಟರ್ನಲಿ ಸಪ್ಲಿಮೆಂಟ್ಸ್ ಕೊಟ್ಟಿರ್ತೀವಿ, ಮೇಂಟೈನ್ ಮಾಡೋದಕ್ಕೆ ಅದು ತಗೊಳ್ತಾ ಹೋದ್ರೆ ಇದು ಒಳ್ಳೇದ. ಅಂದ್ರೆ ಇಮ್ಯುನಿಟಿ ಲೆವೆಲ್ ಎಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತಲ್ವಾ? ಸೊ ಇವಾಗ ಈ ಸಪ್ಲಿಮೆಂಟ್ ನ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನಾದ್ರು? ಇಲ್ಲ. ಇದು ನಾವು ಕೊಡುವಂತ ಸಪ್ಲಿಮೆಂಟ್ಸ್ ಇಟ್ ವಿಲ್ ಇಂಪ್ರೂವ್ ದ ಇಮ್ಯುನಿಟಿ ಅಂಡ್ ಆಲ್ಸೋ ಇಟ್ಸ್ ಕೈಂಡ್ ಆಫ್ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ. ಆ ವಿಟಮಿನ್ ಲೆವೆಲ್ ಏನಿರುತ್ತೋ ಅವ್ರಿಗೆ ಕೋವಿಡ್ ಇಂದ ಇನ್ಫೆಕ್ಷನ್ ಆಗಿ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಆದ್ರೂ ಈ ನಮ್ ಸಪ್ಲಿಮೆಂಟ್ಸ್ ಇನ್ನು ಹೆಲ್ಪ್ ಮಾಡುತ್ತೆ ಅದಕ್ಕೆ. ಸೊ ಅದನ್ನ ಅವರು ಪ್ರಿಫರಬಲಿ ಒಂದು 3 months ತಗೊಂಡ್ರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಇಲ್ಲ ಮಲ್ಟಿವಿಟಮಿನ್ ಡಿಫಿಷಿಯನ್ಸಿ ಇದ್ರೂ ದಟ್ ವಿಲ್ ಸಬ್ಸೈಡ್. ಕಾಜಲ್ ಅವರೇ, ನೀವೀಗ PRP ಟ್ರೀಟ್ಮೆಂಟ್ ಏನಿದೆ ಅದು 4th stage ವರೆಗೆ ಅಂತ ಮಾತ್ರ ಹೇಳಿದ್ರಿ. ಆಫ್ಟರ್ 4th stage ಯಾವ ತರ ಇರುತ್ತೆ ಟ್ರೀಟ್ಮೆಂಟ್? ಸೊ ಇವಾಗ ಅವ್ರಿಗೆ ಗೊತ್ತಿರಲ್ಲ, ಹೇರ್ ಫಾಲ್ ತುಂಬಾ ಆಗೋಗಿರುತ್ತೆ, ತುಂಬಾ ಡಿಲೇ ಮಾಡಿರ್ತಾರೆ, 5-6 years ಆಗಿರುತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗಿ. ಅವ್ರಿಗೆ ಸ್ವಲ್ಪ ಬಾಲ್ಡ್ನೆಸ್ ಕಾಣಿಸ್ಕೊಂಡಾಗ ಫ್ರಂಟ್ ಸೈಡ್ ಅಲ್ಲಿ M ಶೇಪ್ ಕಾಣಿಸ್ತಾ ಹೋಗುತ್ತೆ. ಆ ಫ್ರಂಟಲ್ ಏರಿಯಾ ಅಲ್ಲಿ ಮಾತ್ರ ಹೇರ್ ಫಾಲ್ ಆಗ್ತಾ ಇದೆ ಅಂತಂದಾಗ PRP ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲದೆ ಏನೋ ತುಂಬಾ ಡಿಲೇ ಮಾಡ್ಬಿಟ್ಟಿದ್ದಾರೆ, ತುಂಬಾ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಹೇರ್ ಥಿನ್ನಿಂಗ್ ಅಂತಂದಾಗ ವಿ ವಿಲ್ ರೆಕಮೆಂಡ್ ದೆಮ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟ್. ಆ ಹೇರ್ ಟ್ರಾನ್ಸ್ಪ್ಲಾಂಟ್ನು ಈಗ ನಾವು ಬ್ಲಡ್ ಟೆಸ್ಟ್ ಹೇಗೆ ಇಂಪಾರ್ಟೆಂಟ್ ಇದೆಯೋ PRPಗೆ, ಈವನ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಆಲ್ಸೋ ಬ್ಲಡ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಅವ್ರ ರಿಪೋರ್ಟ್ಸ್ ನೋಡ್ಕೊಂಡು ಆಮೇಲೆ ಅವ್ರದ್ದು ಡೋನರ್ ಏರಿಯಾ, ಅಂದ್ರೆ ನಾವ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಹೇರ್ ಫಾಲಿಕಲ್ ನ ಎಲ್ಲಿ ಇಂಪ್ಲಾಂಟ್ ಮಾಡ್ತೀವೋ ಆ ಡೋನರ್ ಏರಿಯಾನು ತುಂಬಾ ಚೆನ್ನಾಗಿರ್ಬೇಕು. ಆ ಸ್ಟೇಜ್ ಏನಾದ್ರು ಅವರು ಇನ್ ಕೇಸ್ ಅದನ್ನು ಅವ್ರಿಗೆ ಕ್ರಾಸ್ ಆಗಿದೆ, ಆ ಸ್ಟೇಜ್ನು ತುಂಬಾ ಹೋಗ್ಬಿಟ್ಟಿದೆ ಅಂತಂದ್ರೆ ವಿ ವಿಲ್ ರೆಕಮೆಂಡ್ ದೆಮ್ ಫಾರ್ ವಿಗ್. ಸೊ ಅದಕ್ಕಿಂತ ಮುಂಚೆನೆ ಅವ್ರು ಬಂದ್ರೆ ಆ ಡೋನರ್ ಏರಿಯಾ ಅವ್ರದ್ದು ಚೆನ್ನಾಗಿತ್ತು ಅಂತಂದ್ರೆ ವಿ ವಿಲ್ ರೆಕಮೆಂಡ್ ಫಾರ್ ಹೇರ್ ಟ್ರಾನ್ಸ್ಪ್ಲಾಂಟ್. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಎಲ್ಲೆಲ್ಲಿ ಪ್ಯಾಚಸ್ ಇರುತ್ತೋ ಅಲ್ಲಿ ಗ್ಯಾಪ್ ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ. ಎಕ್ಸಿಸ್ಟಿಂಗ್ ಹೇರ್ಗೆ ಮತ್ತೆ PRP ತಗೊಳ್ಬೇಕಾಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿರೋ 1 to 2 months ಗ್ಯಾಪ್ ಕೊಟ್ಟು 2 months ಆದ್ಮೇಲೆ ಅವರು PRP ತಗೊಂಡ್ರೆ ಎಕ್ಸಿಸ್ಟಿಂಗ್ ಹೇರ್ಗೂ ಅದು ನ್ಯೂಟ್ರಿಷನ್ ಸಿಗುತ್ತೆ, ಪ್ಲಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಕಡೆನೂ ಅವ್ರಿಗೆ ನ್ಯೂಟ್ರಿಷನ್ ಸಿಗುತ್ತೆ. ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರನೂ ನಾವು PRP ಟ್ರೀಟ್ಮೆಂಟ್ ತಗೋಬಹುದು? ಹೌದು, ತಗೊಳ್ಳೇಬೇಕು. ಬಿಕಾಸ್ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಜಸ್ಟ್ ವೇರ್ ಎವರ್ ಪ್ಯಾಚಸ್ ಇರುತ್ತೋ ಅಲ್ಲಿ ಮಾತ್ರ ನಾವು ಫಿಕ್ಸ್ ಮಾಡ್ತಾ ಹೋಗ್ತೀವಿ ಹೇರ್ನ.
ಆ ಹೇರ್ ನ ಫಿಕ್ಸ್ ಮಾಡಿದ್ಮೇಲೆ ಎಕ್ಸಿಸ್ಟಿಂಗ್ ಹೇರ್ ಅಂದ್ರೆ ಆಲ್ರೆಡಿ ಅವರಿಗೆ ಒರಿಜಿನಲ್ ಹೇರ್ ಇರುತ್ತಲ್ವಾ, ಅದು ಹೇರ್ ಫಾಲ್ ಆಗ್ತಾ ಇರುತ್ತೆ ನ್ಯಾಚುರಲ್ ಆಗಿ. ಅದನ್ನ ನಾವು ಸ್ಟಾಪ್ ಮಾಡ್ಬೇಕಂದ್ರೆ PRP ತಗೊಳ್ಳೇಬೇಕಾಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ PRP ಇಸ್ ಮ್ಯಾಂಡೇಟರಿ. ಓಕೆ, ಅಂದ್ರೆ ಕೆಲವರು ಈಗ ಫುಲ್ ಬಾಲ್ಡ್ ಆಗಿರ್ತಾರೆ, ಸೊ ಅವ್ರಿಗೆ PRP ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ? ಅವ್ರ ಬಾಲ್ಡ್ನೆಸ್ ಸ್ಟೇಜ್ ಅದು ನಾರ್ಮಲ್ ಆಗಿ ಫುಲ್ ಬಾಲ್ಡ್ ಆಗಿದ್ದಾರೆ ಅಂತಂದ್ರೆ ಇಟ್ ಇಸ್ ನಾಟ್ 4th ಸ್ಟೇಜ್, ಇಟ್ ಇಸ್ ಬಿಯಾಂಡ್ 4th ಸ್ಟೇಜ್. ಆಕ್ಚುಲಿ ಅಡ್ವಾನ್ಸ್ ಲೆವೆಲ್ ಅದು 7th ಸ್ಟೇಜ್ ಇರುತ್ತೆ. 6th to 7th ಸ್ಟೇಜ್ ಅಂತ ಹೇಳ್ತೀವಿ. ಅದನ್ನ ಆ ಸ್ಟೇಜ್ ಅಲ್ಲಿ ಇದಾರೆ ಅಂತಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಷ್ಟೊಂದು ಅವರಿಗೆ ವರ್ಕ್ ಆಗಲ್ಲ. ಇನ್ ಕೇಸ್ ಡೋನರ್ ಏರಿಯಾ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಅವರಿಗೆ 2 ಸೆಷನ್ಸ್ ಬೇಕಾಗುತ್ತೆ. ಸೊ ಇಯರ್ಲಿ ಒನ್ಸ್ ಮಾಡ್ಕೋಬೇಕಾಗುತ್ತೆ. 1 ವರ್ಷ ಅದನ್ನ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದ್ಸರಿ PRP ಜೊತೆಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾಗುತ್ತೆ. ಕಾಜಲ್ ಅವರೇ, ಇಷ್ಟೊತ್ತು ನಮಗೆ PRP ಟ್ರೀಟ್ಮೆಂಟ್ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಯಾರಿಗಾದರೂ ಅಥವಾ ನಿಮ್ಮ ಸಂಬಂಧದಲ್ಲಿ ಯಾರಿಗಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ, ಹೇರ್ ಥಿನ್ನಿಂಗ್ ಇದ್ದರೆ ಅಥವಾ ಬಾಲ್ಡ್ ಪ್ಯಾಚಸ್ ಇದ್ದರೆ ಅಥವಾ ಬಿಯರ್ಡ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದರೆ JP ನಗರ್ ಫಸ್ಟ್ ಫೇಸಲ್ಲಿರೋ IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬಂದು ಇಲ್ಲಿ ನೀವು ಟ್ರೀಟ್ಮೆಂಟನ್ನು ತಗೋಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್. ಧನ್ಯವಾದ.